ಸರ್ ಇನ್ನೊಂದು ಈ ಯತ್ನಾಳ್ ಅವರ ಒಂದು ಉಚ್ಚಾರಣೆ ವಿಷಯವಾಗಿ ಇದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸಮಾಜಕ್ಕೆ ಕರೆಯನ್ನು ಕೊಡ್ತಾರೆ. ಹಳ್ಳಿಯಲ್ಲಿ ಕೂಡ ಇನ್ನು ಸಮಾಜ ಜನ ರೋಚಿಗೆಳ್ತಾರೆ ಅಂತ ಹೇಳ್ಕೊಂಡು ಮತ್ತೆ ಸಮುದಾಯದ ನಾಯಕರು ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಹೇಳ್ತಾ ಇರುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಒಂದು ಪಕ್ಷದ ನಿರ್ಣಯ ಅದು, ಸಮುದಾಯದ ನಿರ್ಣಯ ಅಲ್ಲ ಅಥವಾ ಒಂದು ಪೀಠದ ನಿರ್ಣಯ ಅಲ್ಲ. ಅದು ಗುರುಗಳು ಅರ್ಥ ಮಾಡ್ಕೋಬೇಕು. ಗುರುಗಳಿಗೆ ನಾನು ಸಲಹೆಯನ್ನು ಕೊಡುವಂಥ ದೊಡ್ಡವನಲ್ಲ, ಆದರೂ ಕೂಡ ಸಮುದಾಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಅನ್ನೋದು ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಸಮುದಾಯದವರಿಗೆ ಕರೆ ಕೊಡೋದಕ್ಕೆ ಇವ್ರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ. ವೈಯಕ್ತಿಕ ವಿಚಾರವಾಗಿ ಗುರುಗಳಂದ ಮೇಲೆ ಎಲ್ಲ ಪಕ್ಷದವ್ರಿಗೂ ಎಲ್ಲರಿಗೂ ಎಲ್ಲ ನಾಯಕರಿಗೂ ಕೂಡ ಸಮಾನರಾಗಿರಬೇಕು. ಗುರುಗಳ ಮಾತು ಕೂಡ ಸಮಾನತೆಯಂತ್ರ ಇರಬೇಕು. ಒಬ್ಬ ವ್ಯಕ್ತಿಯನ್ನು ಆಧರಿಸಿ ವೈಯಕ್ತಿಕ ಅವರ ವ್ಯಕ್ತಿಯನ್ನು ಬೆಂಬಲಿಸಿ ಇವತ್ತು ಹಲವಾರು ತಪ್ಪುಗಳನ್ನು ಇವರು ಹೆಜ್ಜೆ ಇಟ್ಟಿದ್ದಾರೆ ಆಲ್ರೆಡಿ. ಇದು ಸಮಾಜ ಗಮನಿಸ್ತಾ ಇದೆ. ಇವರು ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಗುರುಗಳಾದವರು ಕೂಡ ಯಾವ ರೀತಿ ಹೆಜ್ಜೆ ನೀಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದೆ. ಇವತ್ತು ಏನಕ್ಕೆ ಅವರು ಸಭೆಯನ್ನು ಕರೆಯುವಂಥದ್ದು, ಸಮಾಜದವರಿಗೆ ನೀವು ಎಲ್ಲರೂ ಶಾಸಕರು ಸಮುದಾಯದವರು ರಾಜೀನಾಮೆ ಕೊಡಬೇಕು ಅನ್ನೋದು, ಇದು ಕೂಡ ಇವೆಲ್ಲ ನಡೆಯೋದಿಲ್ಲ. ಯಾವ ಗುರುಗಳನ್ನ ಆಧರಿಸಿ ನಾವು ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ನಾವು ಜನರನ್ನು ಆಧರಿಸ್ತೀವಿ, ಇಲ್ಲಿ ಪ್ರಜೆಗಳನ್ನು ಅಂತ ಹೇಳ್ತೀವಿ. ಆ ಪ್ರಜೆಗಳು ಭಾಳ ದೇವರಿದ್ದಂಗೆ. ಆ ಪ್ರಜೆಗಳ ಮುಂದೆ ನಮ್ಮ ಆಟ ಎಷ್ಟು ನಡೀಬೇಕು ಅಷ್ಟೇ ನಡೆಯುತ್ತೆ. ಅದು ಮುಗಿಯುವಂಥ ಕಾಲ ಬಂದಾಗ ಅದೇ ಹೇಳಿದ್ರಲ್ಲ ನೀವು, ದೀಪ ಉರಿಯುವಾಗ ಭಾಳ ಜೋರಾಗಿ ಉರಿದು ಆರತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅದಕ್ಕೆ ಗುರುಗಳು ಕೂಡ ಇಂಥದಕ್ಕೆ ಕೈ ಹಾಕೋದು ಸರಿಯಲ್ಲ ಅನ್ನೋ ಮಾತನ್ನು ನಾನು ಹೇಳ್ಬೋದು ಅಷ್ಟೇ. ಅವ್ರ ನಿರ್ಣಯ ಈಗಾಗಲೇ ನಾವು ಬಿಟ್ಬಿಟ್ಟಿದ್ವಿ. ಭಾರತೀಯ ಜನತಾ ಪಕ್ಷದ ಗುರುಗಳು ಅಂತಲೇ ನಾವು ಈಗಾಗಲೇ ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ವಿ. ಯಾಕಂದರೆ ಮೊದಲಿತ್ತು ಒಂದು ಪಕ್ಷಾತೀತವಾದ ಹೋರಾಟ ನಡೀತು, ನಾವೆಲ್ಲ ಇದ್ವಿ. ಅದು ಯಾವಾಗ ಪಕ್ಷಕ್ಕೆ ಸೀಮಿತವಾಗಿ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಇವರು ಮಾತಾಡಕತ್ತರು, ಆವಾಗಿಂತ ನಾವು ಗುರುಗಳು ಅನ್ನೋದು ಒಪ್ಕೊಳ್ಳೋದು ಬಿಟ್ಟಿದ್ವಿ. ಅವರು ಭಾರತೀಯ ಜನತಾ ಪಕ್ಷದ ಗುರುಗಳಾಗಿದ್ದರಿಂದ ಅದು ಕರೆದಿದ್ದಾರೆ. ಅವರು ಸಂಬಂಧಪಟ್ಟರು, ಅವರ ಅಭಿಮಾನಿಗಳು, ಅವರ ಒಪ್ಪುವಂಥವ್ರು ಹೋಗ್ಬೋದು. ಆದರೆ ನಾನು ಸಮಾಜಕ್ಕೆ ಭಾಳ ಸ್ಪಷ್ಟ ಸಂದೇಶ ಕೊಡೋಕ್ಕೆ ಇಚ್ಛೆಪಡ್ತೇನೆ. ಸಮುದಾಯದವರು ಇದಕ್ಕೆ ದ್ಯುತಿಗಿಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಒಂದು ಪಕ್ಷದ ಅಡಿಯಲ್ಲಿ ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ನಾನು 50 ವರ್ಷದಿಂದ ನನ್ನ ತಂದೆ ಆದಿಯಾಗಿ ನನ್ನ ತಾಯಿ ಆದಿಯಾಗಿ ಒಂದು ಪಕ್ಷದ ಶಿಸ್ತಲ್ಲಿ ಬೆಳೆದಿದ್ದೀವಿ. ಆ ಪಕ್ಷದ ಶಿಸ್ತನ್ನು ಯಾರು ಕಳ್ಕೊಂಡ್ರೂ ಕೂಡ ಈ ನಿರ್ಣಯವನ್ನು ಪಕ್ಷ ಮಾಡೋದಕ್ಕೆ ಅಧಿಕಾರ ಇದೆ, ಅದನ್ನು ಮಾಡಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಸಮುದಾಯ ಅನ್ನೋ ಪ್ರಶ್ನೆಯಲ್ಲಿ ಬರುತ್ತೆ. ಸಮುದಾಯವನ್ನು ಇಟ್ಕೊಂಡು ನಾವು ರಾಜಕಾರಣ ಮಾಡುವಂಥದ್ದು ಎಷ್ಟು? ಎಲ್ಲ ಸಮುದಾಯದವರು ಇದ್ದಾರೆ ನಮ್ಮ ಜೊತೆಗೆ. ಆ ಎಲ್ಲ ಸಮುದಾಯದವ್ರನ್ನ ನಾವು ಕರ್ಕೊಂಡು ಹೋಗುವಂಥ ಕೆಲಸ ಆಗಬೇಕು. ಕೇವಲ ಒಂದು ಸಮುದಾಯ ಆಧರಿಸಿ ಇವತ್ತು ನಾವು ಮಾತಾಡುವಂಥದ್ದು ಆಗಬಾರ್ದು. ಅದು ಗುರುಗಳ ನಡೆ ತಪ್ಪಾಗಿದೆ. ಅದನ್ನು ಅಲ್ಲಿ ತಕ್ಷಣ ನಿಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ನಮ್ಮ ಸಮುದಾಯದವರಿಗೆ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ, ತಾವು ಯಾರೂ ಕೂಡ ಇದಕ್ಕೆ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಅಂದರೆ ಈಗ ಈ ಯತ್ನಾಳ್ ಅವ್ರ ಉಚ್ಚಾಟನೆನ ಸಮಾಜಕ್ಕೆ ಲಿಂಕ್ ಕೊಡೋದನ್ನ ನೀವು ಒಟ್ಟ ಸಹಿಸೋದಿಲ್ಲ ಅಂತ ನಂಗೆ. ಖಂಡಿತವಾಗಿ ನನ್ನ ಉಚ್ಚಾಟನೆ ಆದರೂ ಕೂಡ ನಾನು ಸಹಿಸೋದಿಲ್ಲ. ನಾನು ಆ ಒಂದು ಮನೋಭಾವನೆಯನ್ನು ಉಳ್ಳಂಥವನು. ನನ್ನ ಉಚ್ಚಾಟನೆ ನಾಳೆ ನನ್ನ ಪಕ್ಷ ಮಾಡಿದರೆ ಇವ್ರು ಯಾರು ಬರುವಂಥದ್ದು ಅವಶ್ಯಕತೆ ಇಲ್ಲ. ಅದು ನನ್ನ ತಪ್ಪಿಂತರ ಆಗಿರ್ತೈತಿ ವಿನಾ ಸಮುದಾಯ ತಪ್ಪು ಮಾಡಿಲ್ಲಲ್ಲ. ಸಮುದಾಯ ಕೊನೆಗಾರಿಗೆ ಆಗ್ಬೇಕು. ಇದಕ್ಕೆ ಸಮುದಾಯದ ಗುರುಗಳು ಯಾಕೆ ಎದ್ದು ಹೇಳಬೇಕು? ಅವ್ರು ಏನು ಮಾಡಿದರು, ಅವ್ರು ಏನು ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಇವ್ರ ಗುರುಗಳಿಗೆ. ಅವ್ರ ಬ್ಯಾನರಲ್ಲಿ ಅವ್ರು ಹಿಂಬಾಲಕರಾಗಿ ಅಡ್ಡಾಡ್ತಾ ಇದ್ದಾರಲ್ಲ, ಇದನ್ನು ಸಮುದಾಯದ ಜನರು ಒಪ್ಪೋದಿಲ್ಲ. ಗುರುಗಳು ಇದನ್ನ ತಕ್ಷಣ ನಿಲ್ಲಿಸಬೇಕು. ಇದಿಷ್ಟು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಮಾತು. ಕ್ಯಾಮ್ರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.